Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 11ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ನಾವು ಹಳೆಯ ಜನಪ್ರಿಯ ಸಿಗರೆಟ್ ಜಾಹೀರಾತುಗಳನ್ನು ನೋಡಿರಬಹುದು. ಅಲ್ಲಿ 19ನೇ ಶತಮಾನದಲ್ಲಿ ಹುಡುಗಿ ಓರ್ವಳು ಧೂಮಪಾನ ಮಾಡುತ್ತಿರುವುದಕ್ಕೆ ನಾಚಿಕೆ ಪಡುವಂತೆ ತೋರಿಸಲಾಗುತ್ತದೆ. ಆದರೆ ಅದಕ್ಕೆ ವಿರುದ್ಧವಾಗಿ 21ನೇ ಶತಮಾನದ ಹುಡುಗಿ ಬಹಿರಂಗವಾಗಿ ಮತ್ತು ಹೆಮ್ಮೆಯಿಂದ ಸಿಗರೆಟ್ ಸೇದುತ್ತಿರುವುದನ್ನು ತೋರಿಸಲಾಗುತ್ತದೆ. ನಿಜವಾಗಲೂ ಮಹಿಳಾ ಧೂಮಪಾನಿಗಳು ಸಾರ್ವಜನಿಕವಾಗಿ ಧೂಮಪಾನ ಮಾಡಲು ಮೊದಲು ಭಯ ಮತ್ತು ನಾಚಿಕೆ ಪಡುತ್ತಿದ್ದರು. ಆದರೆ ಕಾಲ ಕಳೆದಂತೆ ಸಮಾಜ ಅದು ನಾಚಿಕೆ ಅಥವಾ ಭಯ ಪಡುವುದು ಅಗತ್ಯವಿಲ್ಲ ಎಂದು ಸಮಾಜ ಸ್ವೀಕಾರಕ್ಕೆ ಬಹಳ ದೂರ ಬಂದಿದ್ದಾರೆ. ಅದೇ ರೀತಿ ಪಾಪಿಯಿಂದ ಸಂತನಾಗುವುದು ಒಂದು ದೀರ್ಘ ಪಯಣವೇ ಆಗಿದೆ. ಜೂನ್ 1977ರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಓರ್ವ ಪುರುಷನನ್ನು ಸಂತನಾಗಿ ಘೋಷಿಸಲಾಯಿತು. ಅವರು ಸಂತ ಜಾನ್ ನ್ಯೂಮನ್ ರವರು. ಬೆಹೇಮಿಯಾದಿಂದ ಅಮೆರಿಕಕ್ಕೆ ವಲಸೆ ಬಂದಿದ್ದರು. ಈ ದೇಶಕ್ಕೆ ಬಂದ ವಲಸಿಗರಿಗೆ ಸಹಾಯ ಮಾಡುವುದು ಮತ್ತು ಅಮೆರಿಕದಲ್ಲಿ ರೋಮನ್ ಕ್ಯಾಥಲಿಕ್ ಶಾಲಾ ವ್ಯವಸ್ಥೆಯನ್ನು ಸ್ಥಾಪಿಸುವ ಕಾರ್ಯಕ್ಕಾಗಿ ಅವರು ಪ್ರಸಿದ್ಧರಾಗಿದ್ದರು. ಅವರು ಸುಮಾರು 20 ವರ್ಷಗಳ ಕಾಲ ಫಿಲಡೆಲ್ಫಿಯಾದ ಧರ್ಮಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 1 ಶತಮಾನಕ್ಕಿಂತಲೂ ಹೆಚ್ಚು ಕಾಲದ ನಂತರ ಜಾನ್ ನ್ಯೂಮನ್ ಅವರನ್ನು ಸಂತರೆಂದು ಘೋಷಿಸಲಾಯಿತು. ಜಾನ್ ನ್ಯೂಮನ್ ಅವರು ಸಂತನಾಗಲು ಬಹಳ ದೀರ್ಘ ಪಯಣವನ್ನ ನಡೆಸಿದರು. ನಾವು ಸಂತ ಮತ್ತಾಯ ಅವರ ಬಗ್ಗೆ ಮಾತನಾಡುವಾಗಲೂ ಅವರು ಪಾಪಿಯಿಂದ ಸಂತನಾಗುವವರೆಗೆ ಬಹಳ ದೂರ ಬಂದಿರುವುದನ್ನು ಕಾಣುತ್ತೇವೆ. ಮತ್ತಾಯನು ಕ್ರಿಸ್ತನ ಶಿಷ್ಯನಾಗುವ ಮೊದಲು ತೆರಿಗೆ ವಸೂಲಿಗಾರನಾಗಿದ್ದನು. ಅವನು ರೋಮನ್ ಸರ್ಕಾರಕ್ಕೆ ಹೆಚ್ಚಿನ ತೆರಿಗೆ ಸಂಗ್ರಹಿಸಿ ಕೊಡುತ್ತಿದ್ದರಿಂದ ಅವರನ್ನ ಪಾಪಿ ಮತ್ತು ದೇಶದ್ರೋಹಿ ಎಂದು ಪರಿಗಣಿಸಲಾಗುತ್ತಿತ್ತು. ಯೇಸು ಅವನ ಬಳಿಗೆ ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು. ಆಗ ಅವರು ಎಲ್ಲವನ್ನ ತ್ಯಜಿಸಿ ಯೇಸುವನ್ನ ಹಿಂಬಾಲಿಸಿದರು. ಪಾಪಿ ತೆರಿಗೆ ಸಂಗ್ರಹನಾಗಿದ್ದ ಮತ್ತಾಯನು ಇಂದು ಸಂತ ಮತ್ತಾಯ ಎಂದು ಪ್ರಸಿದ್ಧರಾಗಿದ್ದಾರೆ. ಮತ್ತಾಯನು ಪಾಪಿಯಿಂದ ಸಂತನಾಗಲು ದೀರ್ಘ ಪಯಣವನ್ನ ನಡೆಸಿದರು. ಇಂದಿನ ವಾಚನಗಳ ಮುಖ್ಯ ಸಂದೇಶವೇನೆಂದರೆ, ನಾವು ದೇವರ ಪ್ರೀತಿ, ಕರುಣೆ, ಕ್ಷಮೆ ಮತ್ತು ಯೇಸು ಕ್ರಿಸ್ತನ ಮೂಲಕ ದೊರೆಯುವ ರಕ್ಷಣೆಯ ಶುಭ ಸಂದೇಶವನ್ನ ಇತರರಿಗೆ ತಿಳಿಸುವುದಕ್ಕಾಗಿ ಕಳುಹಿಸಲ್ಪಟ್ಟವರಾಗಿದ್ದೇವೆ. ಇತರರ ಜೀವನದಲ್ಲಿ ಪರಿವರ್ತನೆ ತರಲು ದೇವರು ನಮ್ಮನ್ನು ತಮ್ಮ ದೂತರನ್ನಾಗಿ ಬಳಸುತ್ತಾರೆ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಶ್ರೇಷ್ಠರೇ ಸರಿ, ಆದರೆ ಅದಕ್ಕೆ ನಾವು ಸುದೀರ್ಘ ಪ್ರಯಾಣವನ್ನ ಬೆಳೆಸಬೇಕಾಗಿದೆ. ಅದೇ ರೀತಿ ಆತ್ಮೀಯರೇ, ಇಂದಿನ ಮೊದಲನೇ ವಾಚನದಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ಕಾಣಬಹುದು, ಅನಾದಿ ಕಾಲದಿಂದಲೂ ದೇವರುಗಳು ಮನುಷ್ಯರಿಂದ ದೂರ ಉಳಿದಿದ್ದಾರೆ. ಅವರು ಸಾಮಾನ್ಯ ಜನರೊಂದಿಗೆ ಬಾಂಧವ್ಯ ಹೊಂದುವುದಿಲ್ಲ. ದೇವರು ಕೇವಲ ಕೆಲವರ ಬಳಿ ಮಾತ್ರ, ಅಂದರೆ ಯಾಜಕ ವರ್ಗದವರು ತಮ್ಮ ಪರವಾಗಿ ದೇವರೊಂದಿಗೆ ಭಿನ್ನಯಿಸುತ್ತಾರೆ ಎಂದು ಆಳವಾಗಿ ನಂಬಿದ್ದರು. ಆದರೆ ಇಂದಿನ ಮೊದಲನೇ ವಾಚನದಲ್ಲಿ ದೇವರು ಯಾವುದೇ ವರ್ಗಭೇದ ಮಾಡುವುದಿಲ್ಲ. ಬದಲಿಗೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂದು ಮೋಶೆ ತಿಳಿಸುವುದನ್ನ ನಾವು ಕಾಣುತ್ತೇವೆ. ಮೋಶೆ ನುಡಿದಂತೆ ದೇವರು ಆರಿಸಿಕೊಂಡ ಜನರೆಲ್ಲರೂ ಶ್ರೇಷ್ಠರು. ದೇವರ ಆರಾಧನೆಯಲ್ಲಿ ಭಾಗವಹಿಸುವುದು ಕೆಲವೇ ಪವಿತ್ರ ವ್ಯಕ್ತಿಗಳ ಕರ್ತವ್ಯವಲ್ಲ, ಬದಲಾಗಿ ಇಡೀ ಪವಿತ್ರ ಜನಾಂಗವೇ ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ದೇವರು ನಿರೀಕ್ಷಿಸುತ್ತಾರೆ ಎನ್ನುತ್ತಾರೆ. ದೇವರು ತಮ್ಮ ಜನರೆಲ್ಲರೂ ವಿಶೇಷವಾದವರು, ಪ್ರತ್ಯೇಕಿಸಲ್ಪಟ್ಟವರು ಮತ್ತು ಪವಿತ್ರರು ಎಂದು ಹೇಳುತ್ತಾರೆ. ತಮ್ಮ ಈ ಉನ್ನತ ಸ್ಥಾನಮಾನವನ್ನು ಅವರು ಅರಿತು ಅದಕ್ಕೆ ತಕ್ಕಂತೆ ಬದುಕಬೇಕು ಎಂದು ಸೂಚಿಸುತ್ತಾರೆ. ದೇವರು ಕೆಲವರನ್ನು ಮಾತ್ರವಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯನ್ನು ಪವಿತ್ರ ಜೀವನಕ್ಕೆ ಕರೆಯುತ್ತಾರೆ. ನಾವು ಎಲ್ಲರೂ ದೇವರ ವಿಶೇಷ ಜನರು. ಆದ್ದರಿಂದ ನಮ್ಮ ಜೀವನವು ಪ್ರಾರ್ಥನೆ, ಆರಾಧನೆ, ಪ್ರೀತಿ ಮತ್ತು ಪವಿತ್ರತೆಯಿಂದ ಕೂಡಿರಬೇಕು. ದೇವರ ಮಕ್ಕಳಾಗಿ ನಮ್ಮ ಕರೆಯನ್ನು ಗೌರವಿಸಿ ಪವಿತ್ರ ಜೀವನ ನಡೆಸಲು ಪ್ರಯತ್ನಿಸಬೇಕಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು 12 ಮಂದಿ ಅಪೋಸ್ತಲರನ್ನು ಆಯ್ಕೆ ಮಾಡುವಂತಹ ಘಟನೆಯನ್ನ ನಾವು ಕಾಣುತ್ತೇವೆ. ಆ 12 ಮಂದಿಯ ಜೀವನವನ್ನ ನಾವು ನೋಡುವುದಾದರೆ, ಒಬ್ಬೊಬ್ಬರು ಅವರದೇ ಆದ ಪಾಪದ ಜೀವನವನ್ನ ಜೀವಿಸುತ್ತಿದ್ದರು. ಅವರದೇ ಆದ ವೃತ್ತಿಯನ್ನು ಅವರು ಮಾಡುತ್ತಿದ್ದರು.
ಕೆಲವರು ಜನರಿಂದ ದೂಷಿಸಲ್ಪಟ್ಟವರಾಗಿದ್ದರು. ಆದರೆ ಪ್ರಭು ಯೇಸು ಅವರಲ್ಲಿದ್ದ ಕೆಡುಕುಗಳನ್ನು, ದೋಷಗಳನ್ನು ಕಾಣಲಿಲ್ಲ. ಬದಲಿಗೆ ಅವರ ಮೂಲಕ ಸಮಾಜವನ್ನು ಪರಿವರ್ತಿಸಲು ಹಾಗೂ ದೇವರ ಸಾಮ್ರಾಜ್ಯವನ್ನ ಯಾವ ರೀತಿ ಸಾರಬಹುದು ಎಂಬುದನ್ನ ನೋಡಿದರು. ಆ ಕ್ರಿಸ್ತನ ಕರೆಯನ್ನು ಪಡೆದ ತಕ್ಷಣ ಎಲ್ಲವನ್ನು ತ್ಯಜಿಸಿ, ಕುಟುಂಬವಾಗಿರಬಹುದು, ವೃತ್ತಿಯಾಗಿರಬಹುದು, ಅಥವಾ ತಮ್ಮ ಆಸೆ ಆಕಾಂಕ್ಷೆಗಳಾಗಿರಬಹುದು, ಎಲ್ಲವನ್ನ ತ್ಯಜಿಸಿ ಪ್ರಭು ಯೇಸುವಿನ ಹಿಂಬಾಲಕರಾಗುತ್ತಾರೆ. ದೇವರ ಸ್ವರ್ಗ ಸಾಮ್ರಾಜ್ಯವನ್ನು ಸಾರಲು ಅಧಿಕಾರವನ್ನು ನೀಡುತ್ತಾರೆ. ಕುಂಟರನ್ನು, ಕುರುಡರನ್ನು, ರೋಗಿಗಳನ್ನು ಸ್ವಸ್ಥಪಡಿಸುವಂತೆ ಅವರಿಗೆ ತಿಳಿಸುತ್ತಾರೆ. ತಪ್ಪಿ ಹೋದ ಕುರಿಮರಿಗಳಂತೆ ಇರುವ ಇಸ್ರೇಲ್ ಜನರ ಬಳಿಗೆ ಹೋಗಿರಿ, ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ಬೋಧಿಸಿರಿ ಎಂದು ತಿಳಿಸುತ್ತಾರೆ. ಆತ್ಮೇಲೆ ಶುಭ ಸಂದೇಶದ ಮೂಲಕ ಅಥವಾ ಇಂದಿನ ಮೊದಲನೆಯ ವಾಚನದ ಮೂಲಕ ನಮಗೆ ತಿಳಿಯುವ ವಿಷಯವೇನೆಂದರೆ, ನಮ್ಮ ದೇವರು ಯಾವುದೋ ಒಂದು ಜನಾಂಗಕ್ಕೆ, ಯಾವುದೋ ಒಂದು ಪಂಗಡಕ್ಕೆ ಅಥವಾ ಕುಟುಂಬಕ್ಕೆ ಮಾತ್ರ ತಮ್ಮ ಪ್ರೀತಿ ಕರುಣೆಯನ್ನು ತೋರುವುದಿಲ್ಲ. ಬದಲಿಗೆ ಸರ್ವರಿಗೂ ತಮ್ಮ ಪ್ರೀತಿಯನ್ನು ನೀಡುತ್ತಾರೆ. ಜನರ ದೃಷ್ಟಿಯಲ್ಲಿ ನಾವು ಪಾಪಿ ಆಗಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅವರ ಹಾದಿಯಲ್ಲಿ ನಡೆದರೆ ನಿಜವಾಗಲೂ ನಾವು ಸಂತರಾಗಬಹುದು. ಅದು ಹೇಗೆ ತಾನೇ ಸಾಧ್ಯ? ಮೊಟ್ಟ ಮೊದಲನೆಯದಾಗಿ ಆತ್ಮೀಯರೇ, ಕರೆ ಎಂಬುದು ಯಾರಿಗೆ ಬೇಕಾದರೂ ಬರಬಹುದು. ಆದರೆ ಆ ಕರೆಗೋಸ್ಕರ ನಾವು ಸದಾ ನಮ್ಮ ಮನಗಳನ್ನು, ಹೃದಯವನ್ನು ಸದಾ ತೆರೆದಿಟ್ಟು ಅವರ ಕರೆಗೆ ಕಾಯಬೇಕಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅನೇಕರ ಆಯ್ಕೆ ಮಾಡಿದರು. ಅವರೆಲ್ಲರೂ ಆ ದೇವರ ಕರೆಗೆ ಹೋಗೊಟ್ಟು ಅವರ ಹಾದಿಯಲ್ಲಿ ನಡೆದರು. ನಾವು ಸಹ ಆ ಕರೆಗೆ ಸದಾ ಕಾಯುತ್ತಿರೋಣ. ಎರಡನೆಯದಾಗಿ ಆದ್ಮೇಲೆ, ಕೆಲವೊಮ್ಮೆ ಕರೆ ಎಂಬುದು ಕೇವಲ ಗುರುಗಳಿಗೆ, ಕನ್ಯಾಸ್ತ್ರೀಯರಿಗೆ ಮಾತ್ರ ಸೀಮಿತವಾಗಿದೆ. ಇಂದು ಇದನ್ನ ನಂಬಿ ನಮ್ಮದೇ ಆದ ಪ್ರಪಂಚದಲ್ಲಿ ನಾವು ಜೀವಿಸುತ್ತಿರುತ್ತೇವೆ. ಆದರೆ ವಿವಾಹ ಸಂಸ್ಕಾರವೂ ಸಹ ಒಂದು ಕರೆಯಾಗಿದೆ, ಆ ದೇವರ ಕರೆಯಾಗಿದೆ. ಆ ಕರೆಯ ಮೂಲಕ ನಿಜವಾಗಲೂ ನಾವು ದೇವರಿಗೆ ಸಾಕ್ಷಿಗಳಾಗಿ ಬಾಳಬಹುದು. ಕೊನೆಯದಾಗಿ ಆತ್ಮೇಲೆ, ಹುಟ್ಟುತ್ತಾ ಪ್ರತಿಯೊಬ್ಬರೂ ಸಹ ಪಾಪಿಗಳಾಗಿಯೇ ನಮ್ಮ ಜನ್ಮ ಪಾಪದ ಮೂಲಕ ಹುಟ್ಟುತ್ತೇವೆ. ಆದರೆ ದೀಕ್ಷಾ ಸ್ನಾನ ಎಂಬ ಸಂಸ್ಕಾರದ ಮೂಲಕ ನಾವು ನವಜೀವನವನ್ನ ಪಡೆಯುತ್ತೇವೆ. ಆ ನವಜೀವನವನ್ನು ಪಡೆದ ನಾವು ದೇವರಿಗೆ ಸಾಕ್ಷಿಯಾಗಿ ಬಾಳುತ್ತಾ ಪಾಪದ ಜೀವನವನ್ನ ತ್ಯಜಿಸಿ ಸಂತರ ಜೀವನವನ್ನ ಜೀವಿಸಲು ನಮ್ಮ ಪ್ರಯಾಣವನ್ನು ಹಿಂದೆ ಬೆಳೆಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.